ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಕಾವೇರಿ ಮತ್ತು ರಾಜು ಮನೆ ಕಟ್ಟಿರೋದನ್ನ ನೋಡಿದ್ರಲ್ವಾ? ಹಾಗಾದರೆ ಮುಂದೇನು ಮಾಡ್ತಾರೆ ನೋಡೋಣಂತೆ ಬನ್ನಿ. ಮನೆ ಕಟ್ಟೋ ಕೆಲಸ ಮತ್ತೆ ಬಣ್ಣ ಹಚ್ಚೋ ಕೆಲಸ ಎರಡೂ ಮುಗೀತು. ನಾಳೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಬೇಗ ಬೇಗ ರೆಡಿಯಾಗಿ. ನಾನು ಕೂಡ ಸ್ವಲ್ಪ ಸಂಬಂಧಿಕರನ್ನು ಕರೆದಿದ್ದೀನಿ. ನಾನಂತೂ ತೋರಣ ಎಲ್ಲಾನು ಇವತ್ತೇ ಹಾಕ್ಬಿಡ್ತೀನಿ ರಾತ್ರಿ ಮನೆಗೆ. ನಾನು ಪೂಜೆಗೆ ರೆಡಿ ಮಾಡ್ತೀನಿ. ಚಿಟ್ಕಿ ಅವ್ರ ಮನೆ ನೋಡು ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಚಿಟ್ಕಿ ನನ್ನನ್ನ ಕರೆದಿದ್ದಾಳೆ, ಅದಕ್ಕೆ ಬಂದಿದ್ದೀನಿ ನಾನು ಗೃಹ ಪ್ರವೇಶಕ್ಕೆ. ಚುಟ್ಕಿ ಚುಟ್ಕಿ ಏನ್ ಮಾಡ್ತಾ ಇದೀಯಾ ನೀನು? ನೀನ್ ನಿನ್ನೆ ಕೇಳಿದ್ವಲ್ಲ ಬೇಗ ರೆಡಿ ಆಗಿ ಬಾ ಅಂತ. ನಾನು ಬಂದಿದ್ದೀನಿ. ತುಂಬಾ ಹೊತ್ತಿಂದ ನಾನು ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ ಚುಟ್ಕಿ. ಚುಟ್ಕಿ ಅವ್ರ ಮನೆ ಓಪನಿಂಗ್ ನಾವೆಲ್ಲ ಬಂದಿದ್ದೀವಿ, ಅವಳೇ ಬಂದಿಲ್ವಾ ಇನ್ನು? ಚಿಕ್ಕಿ ನಾನು ಬರ್ತಾ ಇದ್ದೀನಿ, ನಾನು ರೆಡಿ ಆಗ್ತಾ ಇದ್ದೆ, ಎಲ್ರೇ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಚುಟ್ಕಿ ನೀನು ಹಂಗೆ ಎಷ್ಟೊಂದು ಚೆನ್ನಾಗಿದೆ. ನಂಗೆ ನಮ್ಮಪ್ಪನೇ ತಂದಿದ್ದಾರೆ ಈ ಡ್ರೆಸ್. ಚೆನ್ನಾಗಿದೆ ಅಲ್ವಾ? ಮತ್ತೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅದೇ ತರ ಕ್ಲಿಪ್ ಹಾಕೊಂಡಿದೀಯಾ, ಮತ್ತು ಕಿವಿ ಓಲೆನೂ ಹಾಕೊಂಡಿದೀಯಾ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಚುಟ್ಕಿ ನೀನು. ಮತ್ತೆ ನಮ್ಮನೆ ಓಪನಿಂಗ್ ಇದೆ ಅಲ್ವಾ, ನಾನು ಅದಕ್ಕೆ ರೆಡಿ ಆಗಿದ್ದೀನಿ. ಗೀತಕ್ಕ, ಏ ಗೀತಕ್ಕ, ಬೇಗ ಬಾರೆ, ಕಾವೇರಿ ಅವ್ರ ಮನೆ ಓಪನಿಂಗಿಗೆ ಹೋಗೋಕೆ. ನಾನಂತೂ ರೆಡಿಯಾಗಿ ಬಂದಿದ್ದೀನಿ, ಬೇಗ ಬಾ ನೀನು. ಬರ್ತಾ ಇದ್ದೀನಿ ರೂಪಾ, ನೀನಂತೂ ಎಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದೀಯಾ. ನಾನು ಮನೆ ಕೆಲಸ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಈಗ ಬಂದೆ. ಅರೆ ರೂಪಾ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೀನು. ಸರ ಎಲ್ಲಿ ತಗೊಂಡೆ? ನನಗೆ ಹೇಳೇ ಇಲ್ಲ. ಅರೆ ಏನೇ ಸುಮತಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಕೆಂಪು ಸೀರೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿನಗೆ. ಮೊನ್ನೆ ಸೀರೆ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲೇ ತಗೊಂಡಿದ್ದೀನಿ ನಾನು. ಕಾವೇರಿ ಕಾಯ್ತಿರ್ತಾಳೆ, ಬೇಗ ಹೋಗೋಣ ನಡೀರಿ. ಹಾ ಹೌದೌದು, ಬೇಗ ನಡೀರಿ ನಡೀರಿ. ರೀ ಬೇಗ ಬನ್ರಿ, ಗೃಹ ಪ್ರವೇಶಕ್ಕೆ ಎಲ್ಲರೂ ಬರೋ ಹೊತ್ತಾಯ್ತು. ಅವ್ರನ್ನ ಸ್ವಾಗತ ಮಾಡ್ಬೇಕಲ್ವಾ, ಬೇಗ ಬನ್ನಿ. ಹಾ ಬರ್ತಾ ಇದ್ದೀನಿ ಕಣೆ, ನಿಲ್ಲು ಸ್ವಲ್ಪ, ಬರ್ತಾ ಇದ್ದೀನಿ. ಮನೆ ಅಲಂಕಾರ ಮಾಡೋದೆಲ್ಲ ಮುಗೀತು, ಅಡುಗೆ ಕೂಡ ರೆಡಿಯಾಗಿದೆ. ಇನ್ನೇನು ಎಲ್ಲರೂ ಬಂದ ಕೂಡಲೇ ಪೂಜೆ ಮಾಡೋದು ಒಂದೇ ಬಾಕಿ ಇದೆ ನೋಡು. ಎಲ್ಲರೂ ಬಂದ ಕೂಡಲೇ ಮಾಡಿಬಿಡೋಣ. ಅರೆ ಅಲ್ಲಿ ನೋಡಿ, ಎಲ್ಲರೂ ಬಂದ್ಬಿಟ್ರು ರೀ. ಗೀತಾ, ರೂಪಾ, ಸುಮತಿ, ಏನ್ ಎಲ್ರು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಒಳಗ್ ಬನ್ನಿ. ನಾನು ಯಾವಾಗಿಂದ ಕಾಯ್ತಾ ಇದ್ದೀನಿ ನಿಮ್ಗೋಸ್ಕರ. ಎಷ್ಟೊಂದು ಲೇಟಾಗಿ ಬರ್ತಾ ಇದ್ದೀರಾ ನೋಡಿ ನೀವೆಲ್ಲ. ಅಯ್ಯೋ ಮಾರಾಯ್ತಿ, ನಿನ್ನೆ ರಾತ್ರಿ ಪೂಜೆಗೆಲ್ಲ ರೆಡಿ ಮಾಡ್ತಾ 12 ಗಂಟೆ ತನಕ ನಿಮ್ಮ ಮನೇಲೇ ಇದ್ವಿ ತಾನೇ.
ಅರೆ ಗೌಡ್ರೆ, ನೀವು ಬಂದಿದ್ದತ್ತು ನಮಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅದರಲ್ಲೂ ನೀವು ಹೆಂಡತಿನ ಕರ್ಕೊಂಡು ಬಂದಿದ್ದೀರಲ್ವಾ, ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಗೆ. ಹಾ, ಮತ್ತೆ ನೀವೆಲ್ಲ ಅಷ್ಟೊಂದು ಕರಿತಿರುವಾಗ ಕರ್ಕೊಂಡ್ ಬರ್ದೇ ಇರ್ತೀನಾ, ಅದಕ್ಕೆ ಕರ್ಕೊಂಡ್ ಬಂದೆ. ಕಾವೇರಿ, ಎಲ್ಲರೂ ಬಂದಿದಾರೆಲ್ಲ? ಹಾ, ಮತ್ತೆ ಎಲ್ಲ ಜನನೂ ಬಂದ್ಬಿಟ್ರು. ಇನ್ಯಾಕ್ ತಡ, ಮತ್ತೆ ಪೂಜೆಗೆಲ್ಲ ಶುರು ಮಾಡ್ಬಿಡಿ. ಹಾ, ಮೊದಲು ಗೋಪೂಜೆ ಆಗ್ಬೇಕಲ್ಲ, ರೆಡಿ ಮಾಡ್ಬಿಡಿ. ಚಿಕ್ಕನಾದ ನಮ್ಮ ಮನೆಗೆ ಎಷ್ಟೊಂದು ಜನ ಬಂದಿದ್ದಾರಲ್ಲ ಗೃಹ ಪ್ರವೇಶಕ್ಕೆ. ಅಯ್ಯಪ್ಪ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಈ ಹಸುನ ಯಾಕೆ ತಗೊಂಡ್ ಬಂದಿದ್ದೀರಾ? ಹಸು ಪೂಜೆ ಮಾಡಿ ಮೊದಲೇ ಬಾರಿ ಮನೆ ಒಳಗೆ ಹಸುನ ಕಳಿಸ್ಬೇಕಮ್ಮ, ಅದಕ್ಕೆ. ಯಾಕೆ? ಯಾಕಂದ್ರೆ 300 ಕೋಟಿ ದೇವರುಗಳೆಲ್ಲ ಆ ಹಸುವಿನಲ್ಲೇ ಇರ್ತಾರಂತಮ್ಮ. ಎಲ್ಲ ದೇವ್ರನ್ನೂ ಕರ್ಕೊಂಡ್ ಬರೋಕ್ ಆಗೋದಿಲ್ವಲ್ಲ, ಅದಕ್ಕೆ ಈ ಹಸು ಒಂದನ್ನ ಕರ್ಕೊಂಡ್ ಬಂದ್ರೆ ಎಲ್ಲ ದೇವ್ರನ್ನ ಕರ್ಕೊಂಡ್ ಬಂದ ಹಾಗೇನೆ. ಚುಟ್ಕಿ, ಈಗೆಲ್ಲ ಅರ್ಥ ಆಯ್ತವಲ್ಲ, ಈಗ ಪೂಜೆ ಮಾಡೋಣವಾ? ಅಮ್ಮ, ಹಸು ಒಳಗ್ ಬರುತ್ತಾ? ಅದಕ್ಕೆ ಗೊತ್ತಾಗುತ್ತೆ ಅಮ್ಮ, ನಾವು ಹೊಸ ಮನೆ ಕಟ್ಟಿದ್ದೀವಿ, ನಮ್ಮ ಮನೆ ಒಳಗ್ ಬರ್ಬೇಕು ಅಂತ. ಚುಟ್ಕಿ, ಭಕ್ತಿಯಿಂದ ಕರೆದ್ರೆ ಅದು ತಾನಾಗೆ ಒಳಗ್ ಬರುತ್ತೆ ಅಮ್ಮ. ನೀನು ಒಂದ್ಸಲ ಕರಿ ನೋಡೋಣ. ನನ್ನ ಮುದ್ದು ಹಸು ಅಮ್ಮ, ಮನೆಯ ಒಳಗೆ ಬಾರಮ್ಮ. ನನ್ನ ಮುದ್ದು ಹಸು ಅಮ್ಮ, ಮನೆಯ ಒಳಗೆ ಬಾರಮ್ಮ. ಕಡಲೆ ಬೆಲ್ಲ ಕೊಡುವೆನು ನಿನಗೆ, ನಗುತ್ತಾ ನಗುತ್ತಾ ಬಾರಮ್ಮ. ಕಡಲೆ ಬೆಲ್ಲ ಕೊಡುವೆನು ನಿನಗೆ, ನಗುತ್ತಾ ನಗುತ್ತಾ ಬಾರಮ್ಮ. ನಮ್ಮ ಹೊಸ ಮನೆಗೆ ಮೊದಲನೇ ಅತಿಥಿ ನೀನಮ್ಮ. ನನ್ನ ಮುದ್ದು ಹಸು ಅಮ್ಮ, ಮನೆಯ ಒಳಗೆ ಬಾರಮ್ಮ. ಹಸು ಒಳಗೆ ಬಂದ್ಬಿಟ್ಟು ಹಸು ಒಳಗೆ ಬಂದ್ಬಿಡ್ತು. ಅರೆ ಚುಟ್ಕಿ, ಕರೆದ್ ಕೂಡ್ಲೆ ಒಳಗೆ ಬಂದ್ಬಿಡ್ತು ಹಸು. ಹಾ, ಹೌದು ಕಾವೇರಿ, ನೋಡು ಎಷ್ಟು ಚೆನ್ನಾಗಿ ಬಂತಲ್ವಾ. ಚುಟ್ಕಿ ಕರೆದಿದ್ದಕ್ಕೆ ಬಂದೇ ಬಿಡ್ತು ಹಸು. ಯಾರು ಕರ್ಕೊಂಡ್ ಬರೋದೇ ಬೇಡ, ಅದಾಗೆ ಬಂದ್ಬಿಡ್ತೀನಿ ನೋಡು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾವೇರಿ ಮನೆ ಗೃಹ ಪ್ರವೇಶದಲ್ಲಿ ಏನೆಲ್ಲ ನಡೀತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಾವೇರಿ ಮನೆ ಗೃಹ ಪ್ರವೇಶ 2ನೇ ಭಾಗ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.